ಸಾಲುಗಳು ಪುರಾತನ ಮಾರ್ಗಗಳ ಕಡೆಗೊಂದು ಸವಿಯಾದ ಯಾತ್ರೆ. ಎ.ಬಿ. ಸಿಂಪ್ಸನ್ ಅನ್ನುವಂಥ ಒಬ್ಬ ಸೇವಕರಿದ್ರು. ಆ ಸೇವಕ ಯೇಸು ಸ್ವಾಮಿಯನ್ನ ಬಹಳ ಪ್ರೀತಿಸಿದಂಥ ವ್ಯಕ್ತಿ. ಅವ್ರು ಹೇಳ್ತಾರೆ, ಒನ್ಸ್ ಐ ಸಾಟ್ ಫಾರ್ ಬ್ಲೆಸ್ಸಿಂಗ್, ಒಮ್ಮೆ ನಾನು ಆಶೀರ್ವಾದವನ್ನು ಹುಡುಕಿದೆ, ಈಗಲಾದರೂ ಆಶೀರ್ವಾದಕ್ಕೆ ಮೂಲ ಕಾರಣನಾದಂಥ ದೇವರನ್ನು ಹುಡುಕಿದೆ ಅಂತಾನೆ. ಒಮ್ಮೆ ನಾನು ಸೌಖ್ಯವನ್ನು ಹುಡುಕಿದೆ, ಈಗ ಸೌಖ್ಯದಾತನನ್ನು ಹುಡುಕ್ತೇನೆ ಅಂತಾನೆ. ಒಮ್ಮೆ ನಾನು ನಿನ್ನನ್ನು ಬಳಸಲು ಪ್ರಯತ್ನಿಸಿದೆ, ಈಗಲಾದರೂ ದೇವರೇ ನನ್ನನ್ನು ನೀನು ಬಳಸಿಕೋ ಅಂತ ಹೇಳ್ತಾನೆ. ಒಂದು ಕಾಲದಲ್ಲಿ ದೇವರೇ ನಾನು ನಿನ್ನನ್ನು ವರಗಳಿಗಾಗಿ ಹುಡುಕಿದೆ, ಈಗಲಾದರೂ ಗಿಫ್ಟರ್, ವರಗಳಿಗೆ ಮೂಲ ಕಾರಣನಾದಂಥ ನಿನ್ನನ್ನೇ ನಾನು ಹುಡುಕ್ತೇನೆ. ಎ.ಬಿ. ಸಿಂಪ್ಸನ್ ಯಾರು? A.W. ಟೋಸರ್ ಅನ್ನುವಂಥ ಒಬ್ಬ ಸೇವಕನಿಗೆ, ಅದ್ಭುತವಾದಂಥ ಸೇವಕನಿಗೆ ಆತ್ಮಿಕ ತಂದೆ. ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡ್ತಾರೆ. ಪ್ರೆಸ್ಬಿಟೇರಿಯನ್ ಚರ್ಚ್ನಲ್ಲಿ ಭಾಳಷ್ಟು ಸಂಬಳ ಸಿಗುತ್ತೆ ಅವ್ರಿಗೆ. ಆದರೆ ದೇವರ ವಾಕ್ಯದ ಅರಿವು ಅವ್ರಿಗೆ ಬಂದಿದ ತಕ್ಷಣ ಅವ್ರು ಏನು ಮಾಡಿದ್ರು ಗೊತ್ತಾ? ದೊಡ್ಡ ಸಂಬಳ ತಗೊಳ್ಳುವಂಥ ಜಾಗನ ಬಿಟ್ಬಿಟ್ಟು ಬಡವರುಗಳ ಮಧ್ಯದಲ್ಲಿ ಸೇವೆ ಆರಂಭಿಸ್ತಾರೆ. ಜನರುಗಳು ಮನ ತಿರುಗ್ತಾರೆ, ರಕ್ಷಣೆ ಹೊಂದ್ತಾರೆ, ಆತ್ಮಗಳು ರಕ್ಷಣೆ ಒಂದು ಯಾವ ಮಟ್ಟಕ್ಕೆ ಸೇವೆ ಬೆಳೆಯುತ್ತೆ ಅಂದರೆ, ಒಂದು ಫಿಲಮ್ ಥಿಯೇಟರ್ನ ಬಾಡಿಗೆ ತಗೊಳ್ತಾರೆ. ಬೆಳಿಗ್ಗೆ ಹೊತ್ತು ಫಿಲಮ್ ನಡೆಯುತ್ತೆ, ಮಧ್ಯಾಹ್ನದ ಹೊತ್ತು ಆರಾಧನೆ ನಡೆಯುತ್ತೆ. ಅಲ್ಲಿ ಕೆಲವರು ಬೈತಾರೆ, ಏನು ಆ ಪಾಸ್ಟರ್ಗೆ ತಲೆ ಇಲ್ವಾ, ಯಾಕೆ ಥಿಯೇಟ್ರಲ್ಲಿ ಚರ್ಚ್ ನಡೆಸ್ತಾರೆ, ಥಿಯೇಟರ್ ಬಿಟ್ಟರೆ ಜಾಗ ಇಲ್ಲ, ಚರ್ಚ್ಗಳು ಅವ್ರಿಗೆ ಜಾಗ ಕೊಡಲಿಲ್ಲ. ಎ.ಬಿ. ಸಿಂಪ್ಸನ್ ಬೆಳಿಗ್ಗೆ ಹೊತ್ತು ಸೇವೆಯನ್ನೆಲ್ಲ ಮುಗಿಸಿ ಬಡವರುಗಳ ಹತ್ರ ಹೋಗಿ ಟೋಪಿನ ಕೆಳಗಿಳಿಸಿ ಇಂಗ್ಲೆಂಡ್ನಲ್ಲಿ ಸ್ಲಮ್ಗಳ ಹತ್ರ ಹೋಗಿ ನಿಂತ್ಕೊಂಡಾಗ ಹಳೇ ದೊಡ್ಡ ದೊಡ್ಡ ವಿಶ್ವಾಸಿ ಚರ್ಚ್ಗಳು, ರಿಚ್ ಪೀಪಲ್ಗಳು ಬರ್ತಾರಂತೆ. ಎ.ಬಿ. ಸಿಂಪ್ಸನ್ಗೆ ಏನಾಯ್ತು? ನಾನು ನಿಜವಾಗ್ಲೂ ಹೇಳ್ತೀನಿ, ನಿಜವಾದ ಸೇವೆ ಅರಿವಿರುವಂಥ ಜನರುಗಳು ಯಾವತ್ತೂ ಹೈ ಪೋಸ್ಟ್ಗಳನ್ನು ಹುಡ್ಕೊಂಡು ಹೋಗಲ್ಲ. ಇರುವಂಥದ್ದನ್ನು ಕಳ್ಕೊಂಡು ಇಲ್ಲದೇ ಇರೋ ಸ್ಥಳಗಳಲ್ಲಿ ಸೇವೆ ಮಾಡ್ತಾರೆ. ಯಾಕಂದ್ರೆ ಸ್ವಾಮಿಯ ಕರೆಯುವಿಕೆಯನ್ನು ಕರ್ತ್ಕೊಂಡವ್ರು ಅವರೆಲ್ಲ. ಮುಂದೆ ನಿಮಗೆ ಯಾರಿಗಾದ್ರೂ ಸೇವೆ ದರ್ಶನ ಇದ್ರೆ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸುಖಗಳಿಗೆ ಸೇವೆಗೆ ಹೋಗ್ಬೇಡ್ರಿ. ಅದು ಸೇವೆಯ ದರ್ಶನ ಅಲ್ಲ. ಅದು ಇಲ್ಲದೆ ಇರುವಂಥ ಸ್ಥಳಗಳಲ್ಲಿ, ಕಾಣಿಕೆ ಸಿಗದೆ ಇರುವಂಥ ಸ್ಥಳಗಳಲ್ಲಿ, ಜನ ಗೌರವಿಸದೇ ಇರುವಂಥ ಸ್ಥಳಗಳಲ್ಲಿ, ಜನರಿಗೆ ವ್ಯಾಲ್ಯೂ ತಿಳಿದೇ ಇರುವಂಥ ಸ್ಥಳಗಳಲ್ಲಿ ಹೋಗಿ ಸೇವೆ ಮಾಡಬೇಕು. ಅವತ್ತು ಆ ಶ್ರೀಮಂತರುಗಳು, ಆ ಪಾಸ್ಟ್ರು ಟೋಪಿ ತೆಗೆದು ಸ್ಲಮ್ಗಳಲ್ಲಿ ನಿಂತಾಗ ದೊಡ್ಡ ದೊಡ್ಡ ಶ್ರೀಮಂತರುಗಳು ಅವರು ಟೋಪಿ ತೆಗೆದು ನಿಂತ್ಕೊಂತಾರಂತೆ ಬಡವರ ಹತ್ರ. ಹೇಗೆ ಅವ್ರು ಹಂಗಾದ್ರು? ಸಿಂಪ್ಸನ್ ಹುಡುಕದಂಥ ದೇವರು ಆಶೀರ್ವಾದಗಳನ್ನಲ್ಲ, ಆಶೀರ್ವಾದಕ್ಕೆ ಮೂಲ ಕಾರಣನಾದಂಥ ದೇವರನ್ನು ಹುಡುಕಲಿ.